ನೋಡಿ ನಿಮ್ಮ ಮುಂದೆ ನಮ್ಮ ತಾಯಿ. ನಮಸ್ಕಾರ ಎಲ್ಲರಿಗೂ. ನನ್ನ ಮಕ್ಕ ಹಿಂಗ ನೀವು ಸಪೋರ್ಟ್ ಕೊಡ್ರಿ, ನನಗೆ ಬೇಡಿಲ್ಲ. ನಿನ್ನ ಮಾರಿ ನೋಡಿದ್ರೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ ನೀನು ಮಾಡಿ ಹೋಗಿ ಅಂದ್ರೆ ನಿನ್ನ ಮಾರಿ ನಿನ್ನ ಪೇಸು ನೋಡಿ ಒಮ್ಮೆ ಹೋಗಿ ಖಂಡಾಳದಲ್ಲಿ ನೋಡ್ಕೊ. ಮತ್ತು ತುಂಬ ಜನ ನಿನ್ನ ವಾಯ್ಸ್ ನೋಡು, ಎಮ್ಮೆ ಈ ರೀತಿ ವಾಯ್ಸಿದೆ, ನಿನ್ನ ವಾಯ್ಸ್ ಯಾರು ಕೇಳ್ತಾರೆ. ತುಂಬ ಜನ ನಿನ್ನ ವಿಡಿಯೋ ಯಾರು ನೋಡ್ತಾರೆ. ಅದರಲ್ಲಿ ತುಂಬ ಜನ ನನಗೆ ಮಾತಾಡೋದವರು ನಿನಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನೀನೆಲ್ಲ ಯೂಟ್ಯೂಬರ್ಸ್ ಆಗ್ತೀವಿ ಅಂತ ತುಂಬ ಜನ ಮಾತಾಡೋದು. ನಮ್ಮ ಒಂದು ತಾಯಿ ಇವರು ಹೇಳ್ಬೇಕ್ರೆ ಈಗ ಮೊದಲನೇದಾಗಿ ಅವ್ರ ಕೈಯಲ್ಲಿ ನನ್ನೊಂದು ಫಸ್ಟ್ ಪೇಮೆಂಟ್, ನನ್ನೊಂದು ಯೂಟ್ಯೂಬ್ ಪೇಮೆಂಟ್ ಹೇಳ್ಬೇಕ್ರೆ. ಯಾಕಪ್ಪ ಹೇಳ್ಬೇಕಾರೆ ನಾನು ಯೂಟ್ಯೂಬ್ಗೆ ಬರೋದಕ್ಕೆ ಸಪೋರ್ಟ್ ಮಾಡಿದಂಥ ಮೇನ್ ಪಾಯಿಂಟ್ ಯಾರು ಅಂದ್ರೆ ನಮ್ಮೊಂದು ತಾಯಿ. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋದು ಪೇಮೆಂಟ್ ಅನ್ನೋದು ನೀವು ಎಲ್ಲರೂ ಕೇಳ್ತಾರೆ. ಆ ಪೇಮೆಂಟ್ ಜೊತೆ ಅವ್ರು ಪಡ್ತಾ ಇರೋದು ಸ್ಟ್ರಗಲ್ ಅನ್ನೋದು ಒಂದು ಸ್ವಲ್ಪ ನೋಡಿ. ಫೈನಲ್ ಆಗಿ ನನಗೆ ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಯೂಟ್ಯೂಬ್ನಿಂದ ಫಸ್ಟ್ ಪೇಮೆಂಟ್ ಬಂತು. ಮೊದಲನೇದಾಗಿ ಅವ್ರ ಕೈಯಲ್ಲಿ ನನ್ನೊಂದು ಫಸ್ಟ್ ಪೇಮೆಂಟ್, ನನ್ನೊಂದು ಯೂಟ್ಯೂಬ್ ಪೇಮೆಂಟ್ ಹೇಳ್ಬೇಕ್ರೆ. ಯಾಕಪ್ಪ ಹೇಳ್ಬೇಕಾರೆ ನಾನು ಯೂಟ್ಯೂಬ್ಗೆ ಬರೋದಕ್ಕೆ ಸಪೋರ್ಟ್ ಮಾಡಿದಂಥ ಮೇನ್ ಪಾಯಿಂಟ್ ಯಾರು. ಈ ಫಸ್ಟ್ ಪೇಮೆಂಟ್ ಅನ್ನೋದು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಜನರ ಕನಸು. ಈ ಒಂದು ಕನಸು ನೆನೆಸು ಮಾಡೋಕ್ಕೋಸ್ಕರ ರಾತ್ರಿ ಹಗಲು ಅನ್ನೋದೇ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ, ಸರ್ಚ್ ಕೂಡ ಮಾಡ್ತಾಯಿದ್ದಾರೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಒಂದು ಕನಸು, ನಾನು ಕೂಡ ಯೂಟ್ಯೂಬ್ನಿಂದ ಫಸ್ಟ್ ಪೇಮೆಂಟ್ ಬರಬೇಕು, ನನಗೂ ಕೂಡ ಫಸ್ಟ್ ಪೇಮೆಂಟ್ ತೊಗೋಬೇಕು ನಾನು ಯೂಟ್ಯೂಬ್ನಿಂದ, ಅದು ನಮ್ಮ ತಾಯಿ ಜೊತೆ ವೀಡಿಯೋ ಮಾಡ್ಬೇಕಂತ ಎಷ್ಟೋ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಕನಸು. ಈ ಕನಸಿಗೋಸ್ಕರ ರಾತ್ರಿ ಹಗಲು ಅನ್ನೋದು ಕಷ್ಟಪಡ್ತಾಯಿದ್ದಾರೆ. ಅದ್ರ ಜೊತೆಗೆ ತುಂಬ ಜನ ಕೀಳಾಗಿ ಮಾತಾಡೋರು ಕೂಡ ತುಂಬ ಜನ ಇದ್ದಾರೆ. ಏನಂದ್ರೆ ಇವನು ಮಾರಿ ನೋಡಿದರೆ ಯಾರು ಸಪೋರ್ಟ್ ಮಾಡ್ತಾರೆ, ಇವನು ವಯಸ್ಸು ಯಾರು ಕೇಳ್ತಾರೆ, ಇವನಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ತುಂಬ ಜನ ಮಾತಾಡೋರು ಕೂಡ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ಈ ಒಂದು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆಲ್ಲರಿಗೂ ನಿಮಗೋಸ್ಕರ ಇದೊಂದು ಮೋಟಿವೇಶನ್ ಅಂತ ಹೇಳ್ಬೋದು. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅದ್ರ ಜೊತೆಗೆ ಈ ಒಂದು ವಿಡಿಯೋ ನೀವು ಏನಾದರೂ ನೋಡಿದರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ದೊಡ್ಡ ಮೋಟಿವೇಶನ್ ಆಗಿಬಿಡುತ್ತೆ ನಿಮಗೆಲ್ಲರಿಗೂ ಕೂಡ. ಯಾಕಂದರೆ ನಿಮ್ಮೆಲ್ಲರ ಕನಸು ನೆನೆಸ್ಬೇಕಾರೆ ಹಂಗೆ ನೆನೆಸಾಗಲ್ಲ. ಆ ಕನಸಿನ ಒಳಗಡೆ ಎಷ್ಟೋ ಮುಳ್ಳುಗಳು ಇರುತ್ತೆ. ಆ ಮುಳ್ಳಿನ ಮೇಲೆ ನೀವು ನಡಿಬೇಕಾದ್ರೆ ಧೈರ್ಯ ಬೇಕಾಗುತ್ತೆ. ಆ ಧೈರ್ಯ ನಾನು ನಿಮಗೆ ತುಂಬೋದಕ್ಕೆ ಬಂದಿದ್ದೀನಿ ಇವಾಗ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೂ ಕೂಡ ಫಸ್ಟ್ ಪೇಮೆಂಟ್ ಬಂತು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈಗಲೂ ಕೂಡ ಕೇಳ್ತಾರೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು. ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಗೆ ಹೇಳ್ತೀನಿ. ಎಷ್ಟು ದುಡ್ಡು ಬಂತು, ಏನು ಯೂಟ್ಯೂಬ್ನಿಂದ ಯಾವ ರೀತಿ, ಎಷ್ಟು ಮಂತಿಗೆ ಬಂತು, ತಿಂಗಳಿಗೆ ಬಂತ, ಚಾನಲ್ ಮೌಂಟೇಶನ್ ಆದ ತಕ್ಷಣನೇ ಬಂತ, ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೋ ಪ್ಲೀಸ್ ಕರ್ಸ್ಕೊಂಡು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಬೇಗ ನೀವು ಅದರಲ್ಲಿ ಜಾಯ್ನ್ ಆಗಿ ಅಂತ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬೇಕಾದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಕನಸು ಏನಪ್ಪ ಯೂಟ್ಯೂಬಲ್ಲಿ ನಾನು ಕೂಡ ಇಷ್ಟು ಫಸ್ಟ್ ಪೇಮೆಂಟ್ ತೊಗೋಬೇಕು, ದುಡ್ಡು ಮಾಡಬೇಕು ಆಸೆ. ಯೂಟ್ಯೂಬ್ ಒಂದೇ ಅಲ್ಲ, ಯಾವುದೊಂದು ಜಾಬ್ ಆಗಿರ್ಬೋದು ಫಸ್ಟ್ ಸ್ಯಾಲ್ರಿ ಬರಬೇಕು, ಫಸ್ಟ್ ಪೇಮೆಂಟ್ ಬರಬೇಕು, ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಆಸೆ. ಅದರಲ್ಲಿ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಕಷ್ಟಪಡ್ತಾಯಿದ್ದಾರೆ. ಈ ಫಸ್ಟ್ ಪೇಮೆಂಟ್ ಅನ್ನೋದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೊಂದು ಆಸೆ. ಅದರ ಬಟ್ ಈ ಫಸ್ಟ್ ಪೇಮೆಂಟ್ ಜೊತೆಗೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೊಂದು ಬ್ಯಾಡ್ ಮೋಟಿವೇಶನ್ ಆಗಿರುತ್ತೆ, ಬ್ಯಾಡ್ ಮೂಮೆಂಟ್ ಕೂಡ ಇದೆ. ಯಾಕಪ್ಪ ನಾವು ನೀವು ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಬಂದಾಗ ಯಾರೂ ಸಪೋರ್ಟ್ ಮಾಡಿರಲ್ಲ ನಮಗೆ, ಯಾರು ಬೆನ್ನಿಂದ ಕೂಡ ನಿಲ್ಲ, ನಮ್ಮ ಕುಟುಂಬನೇ ಬಂದು ನಮ್ಮ ಹಿಂದೆ ನಿಲ್ಲ. ತುಂಬ ಜನ ಏನಂತ ಮಾತಾಡ್ತಾರೆ, ನಿನ್ನ ಮಾರಿ ನೋಡಿದ್ರೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನೀನು ಮಾಡಿ ಹೋಗಿ ಅಂದರೆ ನಿನ್ನ ಮಾರಿ ನಿನ್ನ ಪೇಸು ನೋಡಿ ಒಮ್ಮೆ ಹೋಗಿ ಖಂಡಾಳದಲ್ಲಿ ನೋಡ್ಕೊ. ಮತ್ತು ತುಂಬ ಜನ ನಿನ್ನ ವಾಯ್ಸ್ ನೋಡು, ಎಮ್ಮೆ ಈ ರೀತಿ ವಾಯ್ಸಿದೆ, ನಿನ್ನ ವಾಯ್ಸ್ ಯಾರು ಕೇಳ್ತಾರೆ. ತುಂಬ ಜನ ನಿನ್ನ ವಿಡಿಯೋ ಯಾರು ನೋಡ್ತಾರೆ. ಅದರಲ್ಲಿ ತುಂಬ ಜನ ನನಗೆ ಮಾತಾಡೋದವರು ನಿನಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನೀನೆಲ್ಲ ಯೂಟ್ಯೂಬರ್ಸ್ ಆಗ್ತೀವಿ ಅಂತ ತುಂಬ ಜನ ಮಾತಾಡಿದ್ರೆ. ಆದರೆ ಅವತ್ತು ಮಾತಾಡಿದವರು ಇವತ್ತು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ, ಆದರೆ ಮಗ ನಿನ್ನಂಗೆ ಆಗಬೇಕು, ಆರಾಮ್ ಡ್ಯೂಟಿ. 4 ಜನಗಳ ಮುಂದೆ ಪ್ರೀತಿ ಕಲಿಸಿದರೆ ಎಲ್ಲಿ ಹೋದ್ರು ಕೂಡ ಕೈ ಮಾಡ್ತಾರೆ. ಮೊನ್ನೆ ರಾಯಬಾಗ್ ಒಂದು ಇವೆಂಟು ಇದೆ, ಅಲ್ಲಿ ತುಂಬ ಜನ ನಾನು ಮಾತಾಡಿದ್ರು, ಅದನ್ನ ವಿಡಿಯೋ ನೋಡಿದ್ದಾರೆ. ತುಂಬ ಜನ ಮಗ ನೀನು ಟೇಜ್ ಎತ್ತಿದೆ, ನೀನು ಕೆಲಸ ಮಾಡಿದ ಊರಲ್ಲಿ ಟೇಜ್ ಎತ್ತಿದ್ದೆ ಅಂತ ತುಂಬ ಜನ ಮಾತಾಡಿದರು. ತುಂಬ ಜನ ನನ್ನ ಬಗ್ಗೆ ಮಾತಾಡಿದರು. ಆದ್ರೆ ಬಟ್ ಇವತ್ತು ಅವರೆಲ್ಲರಿಗೂ ಕೂಡ ಆನ್ಸರ್ ಕೊಟ್ಟಿದ್ದೀನಿ, ನಾನು ಇನ್ನೂ ಕೊಡ್ತೀನಿ. ಆದರೆ ಬಟ್ ನಿಮಗೂ ಕೂಡ ತುಂಬ ಜನ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ. ಆದರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಒಂದು ಆಸೆ, ಎಲ್ಲರಿಗೂ ಕೂಡ ಒಂದು ಕನಸು. ಏನಪ್ಪ ಕನಸು ಅಂದ್ರೆ ನಾನು ಕೂಡ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ನಿಂದ ತೊಗೋಬೇಕು, ನಮ್ಮ ತಾಯಿ ಜೊತೆ ವೀಡಿಯೋ ಮಾಡಬೇಕು, ನನ್ನ ಬಗ್ಗೆ ಕೆಟ್ಟದವರು ಮಾತಾಡಿದವರು ಮುಂದೆ ತೊಡೆ ತಟ್ಟಿ ನಿಲ್ಲಬೇಕಂತ ಆಸೆ. ನಿಮಗೆಲ್ಲರಿಗೆ ಅದನ್ನು ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ. ಈ ಫಸ್ಟ್ ಪೇಮೆಂಟ್ ಅನ್ನೋದು ಸುಮ್ಮನೆ ಬರೋಲ್ಲ,
ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಯಾಕಂದ್ರೆ ನೀವು ಎಷ್ಟೋ ಕಷ್ಟಪಟ್ಟಿರ್ತಾರೆ, ಅದಕ್ಕೋಸ್ಕರ ಫಸ್ಟ್ ಪೇಮೆಂಟ್ ಬಂದಿರ್ತಾರೆ. ಆ ಪೇಮೆಂಟ್ ಬಂದ ತಕ್ಷಣ ನಿಮ್ಮ ತಾಯಿ ಕೈಯಲ್ಲಿ ಕೊಡ್ತಾರಲ್ಲ, ಆ ಮೂಮೆಂಟು ಯಾವತ್ತೂ ಸಿಗಲ್ಲ, ಯಾರಿಗೂ ಕೂಡ ಸಿಗಲ್ಲ. ನಾನು ನಮ್ಮ ತಾಯಿ ಜೊತೆ ವಿಡಿಯೋ ಮಾಡಿದೆ ನೋಡಿ. ನಿಮ್ಮ ಮುಂದೆ ನಮ್ಮ ತಾಯಿ. ನಮಸ್ಕಾರ ಎಲ್ಲರಿಗೂ. ನನ್ನ ಮಕ್ಕ ಹಿಂಗ ನೀವು ಸಪೋರ್ಟ್ ಕೊಡ್ರಿ, ನನಗೆ ಬೇಡಿಲ್ಲ ಅಂದರೆ ಸ್ವಲ್ಪ ಕ್ಯಾಮ್ರಾ ಆ ವಿಡಿಯೋ ನೀವು ನೋಡಿರ್ತಾರ. ಆ ವಿಡಿಯೋ ಮಾಡುವಾಗ ನನಗೆ ಯಾವ ರೀತಿ ಇತ್ತು ಅಂದ್ರೆ, ನನ್ನ ಫಸ್ಟ್ ಪೇಮೆಂಟ್ ತಕ್ಷಣ ನನಗೆ ಹುಮ್ಮಸ್ಸು ಯಾವ ರೀತಿ ಇತ್ತು, ನನಗೆ ಮೋಟಿವೇಶನ್ ಯಾವ ರೀತಿ ಇತ್ತು ಅಂದರೆ ತುಂಬ ಖುಷಿ ಇತ್ತು. ಅದ್ರ ಮುಂದುಗಡೆ ಈ ಬ್ಯಾಡ್ ಕಮೆಂಟು, ಬ್ಯಾಡ್ ಮಾತಾಡಿದವರು, ಈ ಏನು ಕೆಟ್ಟದಾಗ ಮಾತಾಡಿದವರು, ಅದೇನು ನನಗೆ ಮುಂದೆ ಏನೂ ಅನಿಸಲಿಲ್ಲ, ನನಗೆ ಇಷ್ಟು ಅನಿಸಲಿಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತೀನಿ, ಫಸ್ಟ್ ಪೇಮೆಂಟ್ ಅಷ್ಟು ಇಷ್ಟು ಬರುತ್ತೆ, ಅದು ಮ್ಯಾಟ್ರಲ್ಲ. ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆಲ್ಲ ಇರ್ಬೇಕು, ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಈಗ ನೀವು ಈಗ ನಾನು ವಿಡಿಯೋ ನೋಡ್ತಾ ಇದ್ದಲ್ಲ, ನಿಮ್ಮನ್ನ ಈ ರೀತಿ ನಾನು ಪ್ರೀತಿ ಕದಿಬೇಕು, ಮನಸ್ಸು ಕದಿಬೇಕು, ನಿಮ್ಮನ್ನೆಲ್ಲರೂ ಕೂಡ ಕುಟುಂಬ ಕಟ್ಟಬೇಕು, ಅದು ಇಂಪಾರ್ಟೆಂಟ್. ಈ ಕೆಟ್ಟದಾಗಿ ಮಾತಾಡೋರು ಮಾತಾಡ್ತಾರೆ, ಎಷ್ಟೋ ನೀವು ಬೆಳೆದ್ರು ಮಾತಾಡ್ತಾರೆ, ನೀವು ಏನೋ ಮಾಡಲಿಲ್ಲ ಮಾತಾಡೋರು ಇದ್ದೇ ಇರ್ತಾರೆ. ಅವ್ರು ಇದ್ದಾಗ ನಾವು ಮುಂದುಗಡೆ ಹೋಗ್ತೀವಿ, ಅವರೇ ಇಲ್ಲ ಅಂದರೆ ನಾವು ಮುಂದುಗಡೆ ಹೋಗೋಕ್ಕಾಗಲ್ಲ. ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಾರೆ, ಒಂದು ರೋಡ್ ಇರುತ್ತೆ, ಆ ರೋಡ್ ಮೇಲೆ ನಿಮ್ಮ ಕಾಲಲ್ಲಿ ಚಪ್ಪಲಿ ಹಾಕಲ್ದೆ ನೀವು ಹಂಗೆ ನಡೀತಾ ಹೋದರೆ, ಅಲ್ಲಿ ಮುಳ್ಳಿದ್ರೆ ಆ ಮುಳ್ಳು ಅನ್ನೋದು ನಿಮಗೆ ಕಾಲಿಗೆ ಚುಚ್ಚುತ್ತೆ. ಅದೇ ಆ ಚಪ್ಪಲಿ ಹಾಕೊಂಡು ಹೋದಾಗ ಆ ಮುಳ್ಳು ಅನ್ನೋದು ಚಪ್ಪಲಿಗೆ ಚುಚ್ಚುತ್ತೆ, ಅದ್ರ ಒಟ್ಟು ನಿಮಗೆ ಚುಚ್ಚಲ್ಲ. ಸ್ಟಾರ್ಟಿಂಗ್ ಮುಳ್ಳು ಚುಚ್ಚಿದಾಗ ನೋವಾಗುತ್ತೆ, ಚಪ್ಪಲಿ ಹಾಕೊಂಡು ಹೋದರೆ ಚುಚ್ಚಿದ್ರೆ ಏನೂ ಆಗಲ್ಲ. ಆ ಚಪ್ಪಲಿ ತೊಗೋಬೇಕಂದ್ರೆ ನಾವಿಲ್ಲಿ ಸ್ಟ್ರಗಲ್ ಪಡಬೇಕು, ಯಾಕಂದರೆ ದುಡ್ಡು ಬೇಕು. ಆ ದುಡ್ಡು ಬರ್ಬೇಕಂದ್ರೆ ನಾವು ಕಷ್ಟಪಡಬೇಕು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈ ಮುಳ್ಳು ಅನ್ನೋದು ಈಗ ಮಾತಾಡ್ತಾರೆ ಅವ್ರ ರೀತಿಯೇ, ಆ ಮುಳ್ಳು ಅನ್ನೋದು ಅವರೇ ವ್ಯಕ್ತಿ. ಆ್ಯಕ್ಚುಲಿ ಹೇಳ್ಬೇಕಾರೆ ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಅದು ಬೇರೆದವ್ರು ಯಾರೂ ಮಾತಾಡಲ್ಲ, ನಮ್ಮ ರಿಲೇಷನಲ್ಲೇ ಮಾತಾಡೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ದಯವಿಟ್ಟು ಹೇಳ್ತಾಯಿದ್ದೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬಿಡಬೇಕಂತ ಇದ್ರೆ, ಯೂಟ್ಯೂಬ್ ಬಿಟ್ಟು ಬೇರೆ ಲೈಫ್ ನಡೆಸ್ಬೇಕು, ನಂಗೆ ಸಾಕಪ್ಪ ಜೀವನ ಅಂತ ಇದ್ರೆ ಎಲ್ಲರೂ ಹೇಳ್ತೀನಿ. ನೀವು ಏನಾದರೂ ಒಂದು ವೇಳೆ ಯೂಟ್ಯೂಬ್ ಬಿಡಬೇಕಂತ ಇದ್ದರೆ ಆಗಿದ್ರೆ ಮೊದಲಿಗೆ ನೀವು ಯೂಟ್ಯೂಬ್ನಲ್ಲಿ ಯಾಕೆ ಬಂದರೆ? ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡಾಕೋಬೇಡಿ. ಒಂದು ವೇಳೆ ಏನೇ ಆದರೂ ಕೂಡ ನೀವು ಯೂಟ್ಯೂಬ್ ಅನ್ನೋದು ಬಿಡಾಕೋಬೇಡಿ. ಯಾಕಂದರೆ ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ದಯವಿಟ್ಟು ಹೇಳ್ತಾಯಿದ್ದೀನಿ, ಸ್ಟಾರ್ಟಿಂಗ್ ಬಂದ ತಕ್ಷಣ ಯಾರು ಸೆಲೆಬ್ರಿಟಿ ಆಗಲ್ಲ, ಯಾರು ವೈರಲ್ ಆಗಲ್ಲ, ಯಾರು ನಮ್ಮನ್ನು ನೋಡಲ್ಲ, ಸಪೋರ್ಟ್ ಮಾಡಲ್ಲ. ನಾನು ಈ ಮಟ್ಟಿಗೆ ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ನಾನು ಕೂಡ ಸ್ಟ್ರಗಲ್ ಪಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಎಷ್ಟೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರು ಇದ್ದಾರೆ, ಎಷ್ಟೋ ನನ್ನ ಬಗ್ಗೆ ಕೀಳಾಗಿ ನೋಡಿದವರು ಇದ್ದಾರೆ, ಎಷ್ಟೋ ನನ್ನ ಮಾತಾಡ್ಸಲ್ದವರು ಇದ್ದಾರೆ. ಆ ಮೂಮೆಂಟ್ ನೆನೆಸಿದ್ರೆ ನನಗೆ ಅಲೋ ಬರುತ್ತೆ. ನನ್ನ ಚಾನಲ್ ಮೌಂಟೇಶನ್ ಆಗಿದೆ ಯಾವಾಗಪ್ಪ ಅನ್ಬೇಕಾದ್ರೆ ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ಆಗಸ್ಟ್ 21, 2021 ನನ್ನ ಚಾನಲ್ ಮೌಂಟೇಶನ್ ಆಗಿದೆ. ಅವಾಗ ಆ ಮಂತಲ್ಲಿ ಮೌಂಟೇಶನ್ ಆಗಿದ್ದು, ಅದೇ ಡೇಟು, ಅದೇ ವರ್ಷ, ಅದೇ ಮಂತು ಮೌಂಟೇಶನ್ ಆಗಿದ್ದು. ಅದರಂತ ನನಗೆ ಫಸ್ಟ್ ಪೇಮೆಂಟ್ ಅನ್ನೋದು ಬಂತು. ನೀವು ಕೂಡ ಕೇಳ್ತಾ ಇರ್ತಾರೆ ತುಂಬ ಜನ, ನಿಮಗೂ ಕೂಡ ಹೇಳ್ತೀನಿ ಪೇಮೆಂಟ್ ಅನ್ನೋದು ಎಷ್ಟು ಬಂತು ಹೇಳ್ತೀನಿ ನೋಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಕೇಳ್ತಾ ಇರ್ತಾರೆ, ಏನಪ್ಪ ನನಗೆ ಪೇಮೆಂಟ್ ಬಂದು ಆಗಸ್ಟ್ ಮಂತಲ್ಲಿ ಬಂತು. ಆ ತಿಂಗಳಲ್ಲಿ ಮೌಂಟೇಶನ್ ಆನಿತ್ತು. ಅದರ ನಂತರ ಬಂತು ನನಗೆ ಮ್ಯಾಕ್ಸಿಮಮ್ ಆಗಸ್ಟ್ನಿಂದ ಡಿಸೆಂಬರ್ ಮಂತ್ ಎಂಡಿಗೆ ನನಗೆ ಪೇಮೆಂಟ್ ಆಯಿತು. ಅದರ ನಾನು ವೀಡಿಯೋ ಮಾಡಿದೆ ಯಾವಾಗ ನಮ್ಮ ತಾಯಿ ಜೊತೆ ಜನವರಿ ಮಂತಲ್ಲಿ ವೀಡಿಯೋ ಮಾಡಿದೆ. ಆ ಫಸ್ಟ್ ಪೇಮೆಂಟ್ ಏನು ಬಂತಲ್ಲ, ನನಗೆ ಎಷ್ಟು ಬಂತಪ್ಪ ನೀವು ತುಂಬ ಜನ ಕೇಳ್ತಾ ಇರ್ಬೋದು, ಕಾಯ್ತಾ ಇರ್ಬೋದು, ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರಾ. ಪೇಮೆಂಟ್ ಎಷ್ಟು ಬತ್ತಪ್ಪ ಅಂದರೆ ಹೇಳ್ಬೇಕಾರೆ, ಇಲ್ಲಿ ಮೇಲ್ಗಡೆ ರೆಡಿಮೇಡ್ ಒಂದು ಮೊಬೈಲ್ ಕಾಣ್ತೆ ನೋಡಿ. ಆವಾಗ 2023 ಆವಾಗ ಆ ಮೊಬೈಲ್ ಸಮಥಿಂಗ್ ಒಂದು 9,000-10,000 ರೂಪಾಯಿ. ಆವಾಗ ನನಗೆ ಅಷ್ಟು ಅಮೌಂಟ್ ಬಂತು. ಅದು ಫಸ್ಟ್ ಪೇಮೆಂಟ್ ನನಗೆ ಬಂತು. ಆ ಪೇಮೆಂಟ್ ಬಂದಾಗ ಆ ಖುಷಿ ನನ್ನ ತಾಲಿಲ್ಲ, ಅಷ್ಟು ದುಡ್ಡು ಬಂತು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅದ್ರ ಜೊತೆ ನಮ್ಮ ಇಡೀ ಕರ್ನಾಟಕ ಜನ ಎಲ್ಲರಿಗೆ ಹತ್ತದೀನಿ ನಾನು ನಿಮಗೆ. ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಎಲ್ಲ ಕ್ರಿಯೇಟರ್ಸ್ ಅದ್ರ ಜೊತೆಗೆ ನೀವೆಲ್ಲರೂ ಪೇಮೆಂಟ್ ಎಷ್ಟು ಬರುತ್ತೆ ತುಂಬ ಜನ ಕೇಳ್ತಾರೆ, ಪೇಮೆಂಟ್ ಎಷ್ಟು ಬರುತ್ತೆ ಹೇಳಿ ಬ್ರದರ್, ಹೇಳಿ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಆಗ್ತಾಯಿರ್ತಾರೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕ್ರೆ, ನಿಮಗೆ ಮುಚ್ಚು ಮರೆ ಮಾಡುವಂಥದ್ದು ಏನೂ ಇಲ್ಲ. ಶರ್ಟ್ ಹಾಕಿದ್ದೇನೆ ನಿಮ್ಮಿಂದ, ಕೈಯಲ್ಲಿ ಮೊಬೈಲ್ ಹಿಡಿದ್ರೆ ನಿಮ್ಮಿಂದ, ಈ ಬ್ರಾಸ್ಲೆಟ್ ಹಾಕಿದ್ರೆ ನಿಮ್ಮಿಂದ, ನಿಮಗೆ ಯಾವುದೇ ರೀತಿ ಮುಚ್ಚು ಮರೆ ಮಾಡೋದಿಲ್ಲ. ಆದ್ರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಯಾಕಂದರೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪೇಮೆಂಟ್ ಅನ್ನೋದು ನೀವು ಎಲ್ಲರೂ ಕೇಳ್ತಾರೆ. ಆ ಪೇಮೆಂಟ್ ಜೊತೆ ಅವ್ರು ಪಡ್ತಾ ಇರೋ ಒಂದು ಸ್ಟ್ರಗಲ್ ಅನ್ನೋದು ಒಂದು ಸ್ವಲ್ಪ ನೋಡಿ. ದುಡ್ಡು ಮ್ಯಾಟ್ರ್ ಆಗಲ್ಲ. ಅವರು ರಾತ್ರಿ ಅನ್ನೋದ್ರೆ ಕಷ್ಟಪಟ್ಟು ಕಂಟೆಂಟ್ ಸರ್ಚ್ ಮಾಡ್ಕೊಂಡು ಸರಿಯಾಗಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ ವಿಡಿಯೋ ಮಾಡ್ತೀವಿ ನಾವು. ಅದನ್ನು ನೋಡಿ, ಅದನ್ನ ಬಿಟ್ಟರೆ ನಿಮ್ಮಿಂದ ಏನೂ ಇಲ್ಲ. ನೀವು ಕೇಳೋದು ತಪ್ಪಂತೇನಲ್ಲ, ನಿಜ ತೋರಿಸ್ತೀವಿ. ನಾನು ನಿಮ್ಮ ಪೇಮೆಂಟ್ ಬಂದಿದ್ದು ಹೇಳೇ ಹೇಳ್ತೀನಿ, ಪ್ರತಿ ತಿಂಗಳು ಪೇಮೆಂಟ್ ಬಂದರೂ ಹೇಳ್ತೀನಿ ನಾನು ನಿಮಗೆ. ಆದರೆ
ಸ್ವಲ್ಪ ಸಪೋರ್ಟ್ ನೋಡಿ. ದುಡ್ಡು ಅನ್ನೋದು ನೀವು ಅಷ್ಟು ಇಷ್ಟು ಬಂತಂತಾರೆ ಆ ದುಡ್ಡು ಅನ್ನೋದು ಖರ್ಚೇ ತುಂಬ ಇರುತ್ತೆ, ಬರುತ್ತೆ ಇಲ್ಲ ಅಂತೇನ, ಅದ್ರ ಬಟ್ ಫ್ಯಾಮ್ಲಿ ನಡೆಯುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಆಗ್ತದೆ. ನಾನು ನಿಮಗೆ ಈ ಫಸ್ಟ್ ಪೇಮೆಂಟ್ ಅನ್ನೋದು ಎಲ್ಲರಿಗೊಂದು ದೊಡ್ಡ ಮೋಟಿವೇಶನ್. ಇದು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದವ್ರ ಮುಂದುಗಡೆ ಇದು ನಿಮಗೆ ಒಂದು ದೊಡ್ಡ ಮೋಟಿವೇಶನ್. ಯಾಕಂದರೆ ನಾನು ಪ್ರತಿ ತಿಂಗಳು ಪೇಮೆಂಟ್ ಬಂದಾಗ ನಾನು ವೀಡಿಯೋ ಮಾಡಿದೆ, ನೀವು ನೋಡೇ ಇರ್ತಾರೆ ಪ್ರತಿಯೊಂದು ವೀಡಿಯೋ. ಯಾಕೆ ವೀಡಿಯೋ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಒಂದು ಮೋಟಿವೇಶನ್ ಸಿಗಲಿ. ಏನಪ್ಪ ಮೋಟಿವೇಶನ್ ಸಿಗಲಿಲ್ಲ, ನಾನು ಕೂಡ ಅಂದರೆ ನೀವು ಕೂಡ ನನ್ನಂಗೆ ವೀಡಿಯೋ ಮಾಡಬೇಕು, ನಿಮ್ಮ ತಾಯಿಗೆ ಕರ್ಕೊಂಡು ವೀಡಿಯೋ ಮಾಡಬೇಕು. ನಿಮ್ಮ ತಾಯಿ ಕರ್ಕೊಂಡು ವೀಡಿಯೋ ಮಾಡಲಿಲ್ಲ ಅಂದರೆ ನೀವು ಕೂಡ ನನಗೆ ಪೇಮೆಂಟ್ ಬಂದಿದೆ ಅಂತ ವೀಡಿಯೋ ಮಾಡಬೇಕು. ಆ ಪೇಮೆಂಟ್ಗೋಸ್ಕರ ಆದರೂ ನೀವು ವೀಡಿಯೋ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ವೀಡಿಯೋ ಮಾಡ್ತೀನಿ. ನನಗೆ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ತೋರ್ಸೋಕ್ಕೆ ವೀಡಿಯೋ ಮಾಡಲ್ಲ ನಾನು. ನಿಮಗೆ ಮೋಟಿವೇಶನ್ ಸಿಗಲಿ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ ನನಗೆ ಯಾರೂ ಮೋಟಿವೇಶನ್ ಕೊಟ್ಟಿಲ್ಲ, ಯಾರೂ ಸಪೋರ್ಟ್ ಮಾಡಿಲ್ಲ. ನನ್ನ ಫ್ಯಾಮ್ಲಿಯವರೇ ಸಪೋರ್ಟ್ ಮಾಡಿಲ್ಲ ನನಗೆ ಆವಾಗ. ಅದರ ಬಟ್ ಇವಾಗ ಎಲ್ಲ ಇದೆ, ಸಪೋರ್ಟ್ ಸಿಗುತ್ತೆ. ಯಾಕಪ್ಪ ಅಂದರೆ ದುಡ್ಡಿದ್ರೆ ದುನಿಯಾ ನೋಡ್ರಿ, ಅದಕ್ಕೋಸ್ಕರ ಇದ್ದೀನಿ. ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ ನೀವು ಮೋಟಿವೇಶನ್ ಸಿಗಬೇಕು. ನಿಮಗೆ ಮೋಟಿವೇಶನ್ ಬೇಕು. ಬೇಜಾರಾಗ್ತದೆ, ನನಗೆ ರಿಚ್ ಸಿಗ್ತಾಯಿಲ್ಲ, ಸರಿಯಾಗಿ ವೀಡಿಯೋ ವೈರಲ್ ಆಗ್ತಾಯಿಲ್ಲ, ಬ್ರದರ್ ನಾನು ಯೂಟ್ಯೂಬ್ ಬಿಡ್ತಾಯಿದ್ದೀನಿ, ನನಗೆ ಮೋಟಿವೇಶನ್ ಹೇಗೆ. ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ಮೋಟಿವೇಶನ್ ಆಗ್ತಾ ಇದ್ದೀನಿ. ನಾನು ನಿಮಗೆ ಮೋಟಿವೇಶನ್ ಬೇರೆ ಯಾವುದಿಲ್ಲ. ನನ್ನ ಬಡತನ ಮತ್ತು ನನ್ನ ಬಿಟ್ಟರೆ ನನ್ನ ಈ ದುಡ್ಡೇ ನನ್ನ ಮೋಟಿವೇಶನು. ದುಡ್ಡು ಮತ್ತು ನೀವು, ಈ ಮೂರು ನನಗೆ ಮೋಟಿವೇಶನ್. ಒಂದು ನನ್ನ ಬಡತನ, ನನ್ನ ಕುಟುಂಬ ಯಾವ ರೀತಿ ಇತ್ತು. 2 ದುಡ್ಡು. 3 ನೀವು ಕೊಡುವಂಥ ಸಪೋರ್ಟು, ನೀವು ಪ್ರೀತಿಯಿಂದ ಬರುವಂಥ ದುಡ್ಡು ಮತ್ತು ನನ್ನ ಬಡತನ ಅಂದರೆ ನನ್ನ ಬಡತನ ಕಷ್ಟ, ನನ್ನ ಫ್ಯಾಮ್ಲಿ, ಇದೇ ನನಗೆ ಮೋಟಿವೇಶನ್. ಯಾಕಂದ್ರೆ ನಮ್ಮ ತಾಯಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅವರಿಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ಲ. ಇದೇ ನನ್ನದು ದೊಡ್ಡ ಮೋಟಿವೇಶನ್. ಇದು ಬಿಟ್ಟರೆ ನನಗೆ ಏನು ಮೋಟಿವೇಶನ್ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಹೇಳ್ಬೇಕಾರೆ ಯೂಟ್ಯೂಬ್ನಿಂದ ಫಸ್ಟ್ ಪೇಮೆಂಟ್ ಅನ್ನೋದು ಬರುತ್ತೆ, ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಇವತ್ತು ನನಗೆ ಬಂದಿದೆ, ನಾಳೆ ನಿಮಗೆ ಬರುತ್ತೆ, ನಾಡ್ದು ಇನ್ನೊಬ್ಬರಿಗೆ ಬರುತ್ತೆ. ಎಷ್ಟೋ ಕ್ರಿಯೇಟರ್ಸ್ ಪೇಮೆಂಟ್ ಆಗುತ್ತೆ. ಆದರೆ ಒಟ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಪೇಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟ್ ಅಂತ ನೀವು ಅನ್ಬೋದು. ಯಾಕಂದರೆ ದುಡ್ಡಿದ್ದರೆ ನಮಗೆ ತುಂಬ ಯೂಸ್ ಆಗುತ್ತೆ. ಇಂಟರ್ನೆಟ್ ಹಾಕ್ಬೇಕಾದ್ರೆ ದುಡ್ಡು ಬೇಕು, ಊಟ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಊಟ ಮಾಡ್ಬೇಕಾದ್ರೆ ದುಡ್ಡು ಅಂದ್ರೆ ಹಂಗಿಲ್ಲ, ಅಡುಗೆ ಮಾಡ್ಬೇಕಾದ್ರೆ ಅದ್ರ ಸಾಮಾನು ತೊಗೋಬೇಕಾದ್ರೆ ದುಡ್ಡು ಬೇಕು, ಎಲ್ಲಕ್ಕೂ ದುಡ್ಡು. ಈಗಿನ ದಿನಮಾನದಲ್ಲಿ ದುಡ್ಡಿದ್ರೆ ದುನಿಯಾ. ದುಡ್ಡು ಅನ್ನೋದು ಮಾತ್ರ ಜೀವನ ನಡೆಸೋಕ್ಕೆ ಮಾತ್ರ, ಅದ್ರ ಬಟ್ ದುಡ್ಡಿಂದಲೇ ಎಲ್ಲ ಅಲ್ಲ. ಅದು ಆ್ಯಕ್ಚುಲಿ ನಿಮಗೆಲ್ಲರೂ ಹೇಳ್ಬೇಕಾರೆ. ಅದ್ರ ಬಟ್ ನಿಮ್ಗೆ ಎಲ್ಲರಿಗೂ ಅನ್ಬೋದು, ಇತ್ತೀಚೆಗೆ ಈ ವಿಡಿಯೋ ನೋಡೋರು ಕೂಡ ಮಾಡ್ಬೋದು, ದುಡ್ಡು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ, ನಾನು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತೀನಿ, ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ತೀನಿ ಅಂತ ಅನ್ಬೋದು ನೀವು. 100ಕ್ಕೆ 99% ಎಲ್ಲ ಯೂಟ್ಯೂಬ್ ಸಕ್ಸಸ್ಸರ್ ಆಗಲ್ಲ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸಕ್ಸಸ್ ಆಗಲ್ಲ. ಅದರಲ್ಲಿ 1% ಮಾತ್ರ ಸರ್ಗಲ್ನಿಂದ ಯಾರು ತಾಳ್ಮೆಯಿಂದ ವೀಡಿಯೋ ಮಾಡ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಅದು ಬಿಟ್ಟರೆ ಯಾರೂ ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಇಷ್ಟೇ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಈ ಮಾತಾಡೋರ ಮುಂದೆ ಮಾತಾಡಲಿ, ಎಷ್ಟು ಮಾತಾಡ್ತಾರೆ ಮಾತಾಡಲಿ. ಅವ್ರು ಮಾತಾಡೋ ಮಾತು ಇಲ್ಲಿ ಕೇಳಿಸ್ಬೋದು, ಈಚೆ ಕಡೆ ಬಿಟ್ಬಿಡೋದು. ಅವ್ರಿಗೆಲ್ಲರಿಗೂ ವಾಪಸ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಅದ್ರ ಒಟ್ಟು ಇವಾಗ ಅವ್ರ ಆನ್ಸರ್ ಮಾಡಬೇಡಿ. ಅವ್ರು ಮಾತಾಡಿದ್ದಕ್ಕೆ ವಾಪಸ್ ಮಾತಾಡೋಕ್ಕೋಗ್ಬೇಡಿ. ನೀವು ವಿಡಿಯೋ ಮಾಡಿ ಮಾತಾಡಿ. ಎಕ್ಸಾಂಪಲಾಗಿ ನಾನು ನಿಮಗೆ ಸಿಂಪಲಾಗಿ ಹೇಳ್ಬೇಕಾದ್ರೆ, ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದ ಒಬ್ಬ ವ್ಯಕ್ತಿ ಊಟ ಮಾಡೋಕ್ಕೆ ಕೂಡ ಒಂದು ಸ್ವಲ್ಪ ಅಲ್ಲಿ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಇವತ್ತು ಕೈಯಲ್ಲಿ ಎಕ್ಸಾಂಪಲ್ ಆಗ್ತಾನೆ ಐಫೋನ್ ಹಿಡಿದಿದ್ದೇನೆಂದರೆ ಎಲ್ಲಿಂದ? ನಿಮ್ಮಿಂದ. ಅವ್ರಿಗೆಲ್ಲರೂ ಕೂಡ ಮೋಟಿವೇಶನ್ ಇದು, ನಿಮಗೆಲ್ಲರೂ ಕೂಡ ಮೋಟಿವೇಶನ್. ಈ ಐಫೋನೆಲ್ಲ ಎಷ್ಟೋ ಏನೋ ನನ್ನ ಲೈಫಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ಕೋತಾ ಇದ್ದೀನಿ. ಯೂಟ್ಯೂಬ್ನಿಂದ ನನ್ನ ಜೀವನ ಬದಲಾಗಿದೆ, ನನ್ನ ಲೈಫೇ ಸೆಟ್ಲಾಗಿದೆ. ಅದೇ ರೀತಿ ಕೂಡ ನೀವು ಕೂಡ ಸೆಟ್ಲ್ ಆಗಬೇಕು. ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗ್ಬೇಕಂದ್ರೆ ಸ್ಟ್ರಗಲ್ ಮಾಡಿ, ಕಷ್ಟಪಡಿ. ತಾಳ್ಮೆ ಮೇನ್ ಇಂಪಾರ್ಟೆಂಟ್. ಮಾತಾಡೋರು ಮಾತಾಡಲಿ, ಕೆಟ್ಟದವ್ರು ಮಾತಾಡಲಿ, ಕೆಟ್ಟ ಕಮೆಂಟ್ ಬರ್ತಾರೆ, ಬ್ಯಾಡ್ ಕಮೆಂಟ್ ಬರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸೋಕ್ಕೋಗ್ಬೇಡಿ. ನಿಮ್ಮ ಕೆಲಸ ಮುಂದುಗಡೆ ಸಾಗಬೇಕು ಅಷ್ಟೇ. ಇದನ್ನ ಬಿಟ್ಟರೆ ಏನು ಮಾಡೋಕ್ಕೋಗ್ಬೇಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಈ ಒಂದು ಹೊಡೆದಲೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಫಸ್ಟ್ ಪೇಮೆಂಟ್ ಅನ್ನೋದು ನನಗೂ ಇದೊಂದು ಆಸೆ ಇತ್ತು. ಮೊದಲಿಗೆ ಕಷ್ಟಪಟ್ಟಿದ್ದೀನಿ ಈ ಪೇಮೆಂಟ್ಗೋಸ್ಕರ. ನಿಮಗೂ ಕೂಡ ಆಸೆ ಇದೆ. ಆ ಆಸೆ ನೆನೆಸಾಗಬೇಕು, ನೆನೆಸಾಗ್ಬೇಕಂದ್ರೆ ನೀವು ಕಷ್ಟಪಡಬೇಕು. ಇನ್ನೊಬ್ಬರು ನೋಡಿ ವಿಡಿಯೋ ನೋಡಿ ಮನೇಲಿ ಕೂತು ನಾನು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ತೀನಿ ಅಂದ್ರೆ ಆಗಲ್ಲ. ಪಡಬೇಕು, ಕಷ್ಟಪಡಬೇಕು, ವೀಡಿಯೋ ಮಾಡಬೇಕು, ಜನರಿಗೆ ಮುಟ್ಟಿಸ್ಬೇಕು. ಆವಾಗ ನೀವು ಫಸ್ಟ್ ಪೇಮೆಂಟ್ ತೊಗೋತೀರ. ಅಷ್ಟು ಇಷ್ಟು ಅಲ್ಲ, ಡಬಲ್ ತಗೋತೀರ. ಯೂಟ್ಯೂಬ್ನಿಂದ ನೀವು ಏನೆಲ್ಲ ಸಿಗಬೇಕು ಎಲ್ಲ ಸಿಗುತ್ತೆ. ಹೆಸರು ಸಿಗುತ್ತೆ, ಪ್ರೀತಿ ಸಿಗುತ್ತೆ, ದುಡ್ಡು ಸಿಗುತ್ತೆ. ಮತ್ತೇನು ಬೇಕ್ರಿ ನಿಮಗೆ? ಮಾಡಿ.
ಎಲ್ಲರಿಗೂ ಮಾಡಿ. ಜೀವನದಲ್ಲಿ ಕೆಟ್ಟದ್ದು ಮಾತಾಡೋದು ಅಂದರೆ ಕೆಟ್ಟದ್ದು ಮಾತಾಡೋದವ್ರು ಯಾರಿಗೂ ಇಲ್ಲ ಅಂತ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಮಾತಾಡೋರು ಇರಬೇಕು, ಅವರೆಲ್ಲ ನಮ್ಮ ಅಂತಂದರು. ಅವರಿದ್ದಾಗ ನಾವು ಮುಂದೆ ಹೋಗ್ತೀವಿ. ಅವರೇ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಲಿ ನಮಗೆ ಎಲ್ಲಿ ಮೋಟಿವೇಶನ್ ಸಿಗುತ್ತೆ? ಮಾತಾಡಬೇಕು. ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಂತ ಏನೂ ಇಲ್ಲ. ತುಂಬ ಸಿಂಪಲ್. ನಾನು ನಿಮಗೆ ಇವ್ ನೋಡಿದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಫಸ್ಟ್ ಪೇಮೆಂಟ್ ಮೋಟಿವೇಶನ್, ನನ್ನ ಪೇಮೆಂಟ್ ಕೂಡ ತುಂಬ ಜನ ಕೇಳ್ತಾಯಿದ್ರು. ವೀಡಿಯೋ ಮಾಡಿದ್ದೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಮುಚ್ಚುಮರು ಮಾಡೋದು ಏನೂ ಇಲ್ಲ, ಎಲ್ಲ ಹೇಳಿದ್ದೀನಿ. ಅದರಲ್ಲೇನೆಲ್ಲ ಫಸ್ಟ್ ಪೇಮೆಂಟ್ ವೀಡಿಯೋ ಕೂಡ ಮಾಡಿದ್ದೀನಿ. ಇನ್ನೂ ನೋಡೋದಲ್ಲಿ ನೋಡಿ ನಮ್ಮ ತಾಯಿ ಜೊತೆ ವೀಡಿಯೋ ಮಾಡಿದ್ದೀನಿ. ನೀವು ನಿಮ್ಮ ತಾಯಿ ಜೊತೆ ವೀಡಿಯೋ ಮಾಡಿ ನನಗೆ DM ಮಾಡಿ, ಮೆನ್ಷನ್ ಮಾಡಿ, ನಾನು ನೋಡ್ತೇನೆ. ಇಲ್ಲಾಂದ್ರೆ ಇನ್ಸ್ಟಾದಲ್ಲೂ ಸ್ಟೋರಿ ಹಾಕಿ, ನಾನು ನೋಡಿ ಖುಷಿ ಪಡ್ತೀನಿ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದಾರೆ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್ ಆಗ್ತೈತೆ. ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ರೆಸ್ಪಾನ್ಸ್ ಎಲ್ಲ ಕೂಡ ಜೀವನದ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್ 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 ಬಾಯ್.